ಏನಾಯ್ತು ಪರೀಕ್ಷೆ ಟೈಮಲ್ಲೂ? ಇದೊಂದು ನನ್ನ ಜೊತೆಲಿದ್ರೆ ಸಾಕು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ತೀನಿ. ಗುಡ್ ಲಕ್. ಏನಯ್ಯ ಕಾಪಿ ಹೊಡಿತಿದ್ಯಾ? ಇಲ್ಲ ಸರ್. ಏನದ ಕೈಲಿ? ಅದು ಇದು ಸರ್. ಸೋಮಿ ವಾಟ್ಸಿ. ಬೇಡ ಸರ್. ಸರ್ ಅದ್ರ ಹಿಂದೆ ದೊಡ್ಡ ಸ್ಟೋರಿನೇ ಇದೆ. ಏನ್ ಸ್ಟೋರಿ? ಲವ್ ಸ್ಟೋರಿ. ಬಂದಿದೆ ಬಂದಿದೆ. ನಾನು ಇದಕ್ಕೋಸ್ಕರ ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ. ಈಗ ತಾನೆ ನೀನ್ ಹೊರಟೋದೆ ಅಂದ್ರು ಪೋಸ್ಟ್ ಮಾಸ್ಟರ್. ಏನಮ್ಮ ಒಂದೇ ಹೊಸ ಕೊಡ್ ಬಂದೆ. ಏನಮ್ಮ ಪಾರ್ಸಲ್ ಬಂದೆ ನನ್ನ ಮನೆಗೆ ತಗೊಂಡು ಹೋಗ್ತೀನಿ. ನಾನೇ ನಿಮ್ ಮನೆಗೆ ತಂದ್ಕೊಡ್ತಾ ಇದ್ದಲ್ಲ, ಒಳ್ಳೆ ಹುಡುಗಿ. ತಗೋ. ಏನಮ್ಮ ವಾರಕ್ಕೆ 2 ಸಲ ಈ ರೀತಿ ಪಾರ್ಸಲ್ ಬರ್ತಾನೆ ಇರುತ್ತಲ್ಲ, ಇದ್ರಲ್ಲಿ ಏನಮ್ಮ ಇದೆ? ಇದ್ರಲ್ಲಿ ನನ್ ಜೀವನ ಇದೆ. My dear Gayatri, 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 Gayatri. ಏನು ಟೇಪ್ ರೆಕಾರ್ಡರ್ ಸ್ಟಕ್ ಆಯ್ತು ಅಂತ ತಿಳ್ಕೊಂಡ್ಯಾ? ನಿನ್ನ ಹೆಸರನ್ನ ಎಷ್ಟು ಸಲ ಹೇಳಿದ್ರು ತೃಪ್ತಿ ಆಗಲ್ಲ ನಂಗೆ. ಹೇಳಿದಷ್ಟು ಸಂತೋಷ, ನೆನೆಸ್ಕೊಂಡಷ್ಟು ಉಲ್ಲಾಸ. ನಿಮಿಷಕ್ಕೊಂದ್ಸಲ ನಿನ್ನ ಜ್ಞಾಪಿಸ್ಕೊಳ್ದೆ ಇದ್ರೇನೆ ಆಗಲ್ಲ. ಗಾಯತ್ರಿ, ನಿನ್ನನ್ನು ನೋಡದೆ ಒಂದೊಂದು ಕ್ಷಣನೋ ಒಂದೊಂದು ಯುಗ ಆಗ್ತಿದೆ. ನನ್ನ ವೇದನೆ ನಿನಗೆ ಅರ್ಥವಾಗ್ಬೇಕು. ಎಂಥ ಕಲ್ಲು ಮನಸ್ಸು ನಿನಗೆ. ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ರೇನೆ ನಿನ್ನನ್ನು ಮಾತಾಡಿಸೋದು ಅಂದ್ಬಿಟ್ಟೆ. ಗಾಯತ್ರಿ, ನನ್ನ ಕಣ್ತುಂಬ ನೀನೇ, ನನ್ನ ಹೃದಯ ತುಂಬಾ ನೀನೇ. ಸತ್ಯ ಹೇಳ್ತಿದ್ದೀನಿ, ನಾನು ಹುಟ್ಟಿರೋದೇ ನಿನ್ಗೋಸ್ಕರ, ನೀನು ಹುಟ್ಟಿರೋದೇ ನನಗೋಸ್ಕರ. ಇತ್ತೀಚೆಗಂತೂ ನಿನ್ನ ನೆನ್ಸ್ಕೊಂಡ್ರೆ ಸಾಲಿಗ್ರಾಮಕ್ಕೆ ಓಡ್ ಬಂದ್ಬಿಡೋಣ ಅಂತ. ಏನ್ ಮಾಡಿ ಆಳು ಪರೀಕ್ಷೆ ಅಡ್ಡ ಕಾಲೇಜಿಗೆ ನಮಸ್ಕಾರ ಇವತ್ತೇ ಅಲ್ಲಿ ಬಂದು. ಗಾಯತ್ರಿ ಬಾಗಿಲು ತೆಗಿ. ಗಾಯತ್ರಿ, ಗಾಯತ್ರಿ ಎಲ್ಲೇ? ನಿನ್ನ ಬಾಚಿ ತಪ್ಕೊಂಡು ಅಂತ ನೀನ್ ಯಾಕೆ ಅಂತಿ? ನಿನಗಲ್ಲ ಕಣೆ ಅದು. ನಿನ್ನ ಮುದ್ದು ಮಗಳ ಕೆನ್ನೆಗೆ ನಿಮ್ಮ ಅಣ್ಣನ ಮಗ ಕಳಿಸಿರೋ ಬರೀ ಶಬ್ದ. ಏನದು ಅಸಖ್ಯ? ಬರೀ ಶಬ್ದ ಕೇಳಿದ್ರೆ ಅಸಖ್ಯವೇ. ಮತ್ತೆ ಈಗ ನಿನ್ ಕಣ್ ಮುಚ್ಕೊ. ನಾನಾ? ಹೌದು, ಕಣ್ ಮುಚ್ಕೊಳೆ. ಮುಚ್ಕೊಂಡ? ಮುಚ್ಕೊಂಡ. ಏನು ಕಾಣಲ್ಲ ತಾನೆ? ಏನ್ರಿ ಇದು? ಅಳಿಯ ಬರೋ ವಯಸ್ಸಾಯ್ತು? ಚಿಚಿ ವಯಸ್ಸಾಯ್ತು ನಿಜ. ಆ ನಿನ್ ಅಳಿಯ ಕಳಿಸಿರುವ ಶಬ್ದ, ಆ ಲವ್ ಫಸ್ಟ್ ಪಾರ್ಟು ನಿನ್ಗೆ ಅರ್ಥವಾಗ್ತಾ ಇಲ್ವಲ್ಲ, ವೇಸ್ಟ್ ಆಗ್ತಾ ಇದೆಯಲ್ಲ ಅಂತ ನಾನು ಸಹಜವಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಸಾಕ್ ಸುಮ್ನಿರಿ. ನಿಜ ನೋಡು, ಈಗಿನ ಕಾಲದ ಹುಡುಗರ ಹತ್ರ ನಮ್ಮಂತವ್ರು ಲವ್ ಅಂದ್ರೆ ಏನು ಅನ್ನೋದನ್ನ ಕಲಿಬೇಕಾಗಿದೆ. ಕಲೀರಿ, ಚೆನ್ನಾಗಿ ಕಲೀರಿ. ಕಲಿತೀನಿ ಕಲಿತೀನಿ. ಭಟ್ರೆ, ಗುಂಡಣ್ಣ, ಗುಂಡಣ್ಣ ಬಂದೆ ಬಂದೆ. ಎಷ್ಟೇ ಕೂಗೋದು?
ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಊಟ ರೆಡಿ ಆಗ್ಬೇಕು. ಪಾಯಸ, ಹೋಳಿಗೆ, ರುಚಿಯಾದ ಅಡಿಗೆ ಸಿದ್ಧ ಮಾಡಿ. ಏನ್ ನೆಂಟ್ರು ಬರ್ತಾರೆ ಯಜಮಾನ್ರೆ? ನೆಂಟ್ರಲ್ರಿ, ನನ್ನ ಮಗ ಕೃಷ್ಣ ಬರ್ತಾನ್ರಿ. ಚಿಕ್ಕ ಯಜಮಾನ್ರು? ಹಾ, ಇವತ್ತು ಮನೇಲಿ ದೊಡ್ಡ ಹಬ್ಬನೇ ನಡಿಬೇಕು, ಗೊತ್ತಾಯ್ತೇನು? ಹಾಗೆ ಸ್ವಲ್ಪ ಬಿಸಿಬೇಳೆ ಬಾತು ಈರುಳ್ಳಿ ಬಜ್ಜಿನೂ ಮಾಡ್ಬಿಡು. ಈರುಳ್ಳಿ ಬಜ್ಜಿ ಅಂದ್ರೆ ಬಹಳ ದಿವಸಕ್ಕೆ ಅಪರೂಪ ಮನೆಗ್ ಬರ್ತಾರೆ, ಸ್ವಲ್ಪ ನೆಂಚ್ಕೊಳಕಾಗತ್ತೆ. ಟೆಲಿಗ್ರಾಮ್. ಅಯ್ಯೋ ಇವತ್ತು ಆಗೋದಿಲ್ಲಪ್ಪ. ಇವತ್ತು ಯಾವ ಮೀಟಿಂಗ್ ಅಟೆಂಡ್ ಮಾಡಕ್ಕಾಗಲ್ಲ. ನನ್ನ ಮಗ ಬರ್ತಾ ಇದ್ದಾನೆ, ನಾನು ಅವನ್ ರಿಸೀವ್ ಮಾಡ್ಬೇಕು. ನೋ 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 ನೋ, ಇವತ್ತು ಖಂಡಿತ ಆಗೋದಿಲ್ಲ. ಬೇರೆ ಯಾವ ಕೆಲಸ ಅಟೆಂಡ್ ಮಾಡಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಯಾ, ಎಸ್ ಎಸ್. ಯಜಮಾನ್ರೆ, ಚಿಕ್ಕ ಯಜಮಾನ್ರಿಗೆ ಪಾಯಸ ಮಾಡು ಅಂತ ಹೇಳಿದ್ರಲ್ಲ, ಪಾಯಸಕ್ಕೆ ಬೆಲ್ಲ ಹಾಕ್ಲಾ ಅಥವಾ ಕಲ್ ಸಕ್ಕರೆ ಹಾಕ್ಲಾ? ನಿನ್ ತಲೆ ಹಾಕು, ಅವಲೇ ತಗೊಂಡಾಗ ಆಚೆ ಬಿಸಾಕು. ಮನೇಲಿ ಅಡಿಗೆನ ಮಾಡ್ಬೇಡ. ಯಾಕೆ ಯಜಮಾನ್ರೆ, ಚಿಕ್ಕ ಯಜಮಾನ್ರು ಬರ್ತಾ ಇಲ್ವೇ? ಯೋಗ್ಯನ್ ತಗೊಂಡು ಬಂದು ಓದು ಮುಗಿಸ್ಕೊಂಡು ಮನೆಗ್ ಬಾರು ಅಂತ ಹೇಳಿದ್ರೆ ಅವ್ರ ಅತ್ತೆ ಮನೆಗೆ ಹೋಗ್ತಾ ಇದ್ದಾನಂತೆ. ನಿಮ್ ತಂಗಿ ನೋಡಕ್ ತಾನೆ? ಅವಳನ್ನಲ್ಲ, ಅವಳ ಮಗಳನ್ನ. ನಿಮ್ ತಂಗಿ ಮಗಳು ಗಾಯತ್ರಿನ ನೋಡದೆ ಹೋದ್ರೆ ನಮ್ ಚಿಕ್ಕ ಯಜಮಾನ್ರಿಗೆ ಮನಸ್ಸೇ ನಿಲ್ಲೋದಿಲ್ಲ. ಇದು ಬರ್ಲಿ ಬಿಡಿ. ಇರ್ಲಿ ಇರ್ಲಿ, ಅದೆಷ್ಟು ದಿನ ಆಯ್ತು ಬರ್ತಾನೋ ಆಯ್ತು ಬರ್ಲಿ, ನಾನು ನೋಡೇ ಬಿಡ್ತೀನಿ. ನೀವ್ ಈರುಳ್ಳಿ ಬಜ್ಜಿ ಕೇಳಿದಾಗಲೇ ಗೊತ್ತಾಯ್ತು ಈ ಮನೇಲಿ ಏನೋ ಒಂದ್ ನಡೆಯತ್ತೆ ಅಂತ. ಅವ್ರಿಗೆ ಬೇಡ, ನಾನು ಮಾಡಾಕೋ ಈರುಳ್ಳಿ ಬಜ್ಜಿ. ನಾಯಿ ನಾಯಿ. ಕೃಷ್ಣ, ಪರೀಕ್ಷೆ ಮುಗಿಸ್ಕೊಂಡು ನೇರವಾಗಿ ನಮ್ಮ ಮನೆಗೆ ತರಬೇಕು. ಯಾರಪ್ಪ ಒಳಗಡೆ? ಎಷ್ಟು ಹೊತ್ತು ಹೋಗ್ಬಿಟ್ರಪ್ಪ ಇವರು? ನಿನ್ ಪರೀಕ್ಷೆಯಲ್ಲಿ ಓದಿ ಓದಿ ತುಂಬಾ ಸೆರಗೋಗಿರ್ತೀಯ. ರೇ ರಾಮ ರಾಮ, ಬನ್ರಿ ಬೇಗ. ನಾನು ನಿಮ್ಗೋಸ್ಕರ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿಟ್ಟಿದ್ದೀನಿ, ಚೆನ್ನಾಗಿರ್ತಲ್ಲ? ಬಾರೇ ಬೇಗ. ಸ್ವಲ್ಪ ಇರ ಅಂದ್ರೆ ನೀವು ಸ್ವಲ್ಪ ಬೇಗ ಬರಲು ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ಪಾಪ ಹೊರಗೆ ಬನ್ನಿ ಬನ್ನಿ. ಬನ್ರಿ. ಬಂದೆ ಕಣೆ. ಗೊತ್ತಾಯ್ತು ಬನ್ರಿ. ಅದೇ ಬಂದೆ ಅಂತೀನಿ. ಬೇಗ ಬನ್ನಿ ಅಂದ್ರೆ 1 2 ಇದೆ ಕಣೆ, ಕೈ ಸಿಗ್ತಾ ಇಲ್ಲ. ಏನ್ರಿ ಸಿಗ್ತಾ ಇಲ್ಲ? ಅದೇ ಅಯ್ಯೋ ಅಯ್ಯೋ, ಹುಡುಕ್ತಾ ಏನ್ರಿ ಇದು? ಏನ್ರಿ ಇದು? ಏನೇ ನೀನೇನಾದ್ರೂ ಹಾಕೊಂಡಿದೀಯಾ? ಏನು? ಅದೇ ಕಣೆ, ಮೇಲ್ ಹಾಕೊಳ್ಳೋದು. ನೀವ್ ಹಾಕೋದು ನಾನ್ ಯಾಕ್ರಿ ಹಾಕೊಳ್ಳಿ? ಅಲ್ಲಿದೆ ನೋಡಿ, ತಗೊಳ್ಳಿ. ಇದಲ್ವೇ ಸೆಂಟು 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 ಸೆಂಟಾ? ಹೌದು. ನೀವೇನ್ ಅಳಿಯನ್ ಕರ್ಕೊಂಡ್ ಬರಕ್ ಹೋಗ್ತಾ ಇದ್ರಾ, ಇಲ್ಲ ನಿಮಗೆ ಹೆಣ್ಣು ನೋಡಕ್ ಹೋಗ್ತಾ ಇದ್ರಾ? ಆವತ್ ನಿನ್ ನೋಡಕ್ ಬಂದಾಗ ಹಾಕೊಂಡಿದ್ನಲ್ಲ ಸೆಂಟು, ಅದ್ರಾಗ ಸ್ವಲ್ಪ ಉಳಿದಿತ್ತು, ಅದನ್ನ ನೀವು ಪೂರೈಸ್ಬಿಡೋಣ ಅಂತ. ಶೆಟ್ಟಿ ಶೃಂಗಾರ ಮಾಡ್ಕೊಳ್ಳೋದಕ್ಕೆ ಪಟ್ನ ಹಾಳಾಯ್ತು ಅಂತ ನೀವು ಹೊರಡೋತ್ತಿಗೆ ರೈಲು ಮುಂದಿನ ಸ್ಟೇಷನ್ ಹೋಗಿರುತ್ತೆ. ಹೊರಡ್ರಿ ಬೇಗ. ರೈಲ್ ಯಾವ ಸ್ಟೇಷನ್ಗೆ ಹೋದ್ರೇನು, ಅಳಿಯ ಬರೋದು ನಮ್ ಸ್ಟೇಷನ್ಗೆ. ಅಯ್ಯೋ ಹೊತ್ತಾಯ್ತು, ನಡೀರಿ ಬೇಗ. ಸೆಂಟು ಸೆಂಟ್. ಅಯ್ಯೋ ಸೆಂಟಂತೆ ಸೆಂಟು, ನಡೀರಿ ನೀವು. ನಾ ಬರೋದ್ರೊಳಗೆ ಪಾಯಸ ಕರ್ಗಡ್ಬು ಮಾಡಿಡೆ. ಆಹಾ, ತಿನ್ನೋದ್ರಲ್ಲೇ ಅವರೇ ನಂಗೂ ಹಸಿ ಮಡ್ಗಿ ಹೊಡಿಯಲೇ ಗಾಡಿನ. ಬೇಗ ನಡಿಯೋ ಉಂಡಾಡಿ ಗುಂಡ. ಅಯ್ಯೋ ಬಿದ್ಬಿಟ್ಯಾ? ಪಾರ್ಸಲ್ ಬಂದಿಲ್ಲ ಅಮ್ಮ. ಪಾರ್ಸಲ್ ಟ್ರೈನ್ ನಲ್ಲಿ ಬರ್ತಿದೆ. ಕರ್ಮ.
ಕೃಷ್ಣ ದಾರಿ ಬಿಡ್ರಪ್ಪ ಕೃಷ್ಣ ಏನ್ರಪ್ಪ ದಾರಿ ಬಿಡ್ರಪ್ಪ ಗೊತ್ತಾಗಿ ಕೃಷ್ಣ ಅಪ್ಪ ಕೃಷ್ಣ ಮನೆ ಹಾಳಾಗಿ ಹೊಂಟೆ ಬಿಡ್ತಲ್ಲ ಗಾಡಿ ಹೋಗ್ತಾರ ಗಾಡಿಯಾಗಿ ಇಳಿತಾರಂತೆ ಈಗಾಗಲೇ ಅವ ಬೀಳೋದು ಅರ್ಧ ಗಂಟೆ ಲೇಟ್ ಆಗಿದೆ ಗಾಡಿ ನಿನ್ ಕೈ ಮುಗಿಯಲ್ವಾ? ಇಲ್ಲ, ಯಾಕೆ? ಕಂಡು ಕಂಡು ಕಲ್ಲುಗಳಿಗೆಲ್ಲ ನಮಸ್ಕಾರ ಮಾಡೋ ಅಭ್ಯಾಸ ಇಲ್ಲ ನನಗೆ. ಬಿಟ್ಟು ದೇವ್ರನ್ನೆಲ್ಲ ಕಲ್ಲನ್ಬಾರ್ದು. ಗಾಯತ್ರಿ, ಈ ಕಲ್ಲುಗಳು ದೇವರಾದ್ರೆ ದಾರಿಯಲ್ಲಿ ಬಿದ್ದ ಗಾಜಿನ ಚೂರುಗಳೆಲ್ಲ ವಜ್ರಗಳಾಗ್ಬಿಡ್ತವೆ. ಹಾಗಾದ್ರೆ ನಿನಗೆ ದೇವರಲ್ಲಿ ನಂಬಿಕೆನೇ ಇಲ್ವಾ? ಇಲ್ಲ, ಆದ್ರೆ ದೇವತೆಯಲ್ಲಿ ನಂಬಿಕೆ ಇದೆ ನಂಗೆ. ಯಾವ ದೇವತೆ? ಈ ದೇವತೆ. ಶಿವಗ್. ಗಾಯತ್ರಿ, ಆ ಬಾ ಮನೆಗೆ ಹೋಗೋಣ. ಅಯ್ಯೋ ಕೃಷ್ಣ, ಅಮ್ಮ ಅಲ್ಲ ಮನೇಲಿ ಇರ್ತಾರೆ, ನಿನ್ನ ಹತ್ರ ಮಾತಾಡಕ್ಕಾಗಲ್ಲ ಅಂತ ನೆನೆ ಕರ್ಕೊಂಡು ಬಂದೆ. ಹೌದು, ಮನೆಯಲ್ಲಿ ಈಗ ತಪ್ಕೊಳಕ್ ಆಗಲ್ಲ, ಈಗ ಕೆನ್ನೆ ತೋರ್ಸೋಕ್ ಆಗಲ್ಲ, ಈಗ ಚಿನ್ನಕ್ಕೆ ಆಗಲ್ಲ.